ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ರಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ನಂದಿನಿ ಶಿವಕುಮಾರ್. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವತ್ತಿನ ಸಂಡೇ ಪೂಜೆ ಮುಗೀತು. ಸೊ ನೋಡಿ, ಇಷ್ಟೇ ಸಿಂಪಲ್ ಪೂಜೆ. ಸಂಡೇ ಅಲ್ವಾ, ಸೊ ಹಾಗಾಗಿ ನಾನ್ ವೆಜ್ ಮಾಡಬೇಕು. ಸೊ ಹಾಗಾಗಿ ಬೆಳಗ್ಗೆನೇ ಪೂಜೆ ಮುಗಿಸಿದ್ದೀನಿ ನಾನು. ಇವತ್ತು ಸಂಜೆ ಮಾಡಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗೀತು. ನೋಡಿ, ಪೂಜೆ ಎಲ್ಲ ಮುಗಿದ್ಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಸಿಂಪಲ್ ವಿಡಿಯೋ ಇದು, ಲೆಂತಿ ವಿಡಿಯೋ ಇಲ್ಲ ಇದು. ಸೊ ನೆಕ್ಸ್ಟ್ ನಾನು ಅಡುಗೆಗೆ ಹೋಗ್ತಾ ಇದ್ದೀನಿ. ನೋಡಿ, ಮೀನು ತೊಗೊಬಂದಿದ್ರು, ಮೀನಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಪೂಜೆ ಎಲ್ಲ ಮಾಡಿ ಮೇಲೇ ನಾನು ಫಿಶ್ನೆಲ್ಲ ಮುಟ್ಟಿದ್ದು, ಅದಕ್ಕೆ ಮುಂಚೆ ಏನು ಮುಟ್ಟಿಲ್ಲ. ಸೊ ನೋಡಿ, ಫಿಶ್ಟು ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಲಸಿಕ್ಕಿದ್ದೀನಿ ನಾನು. ಎಣ್ಣೆಲಿ ಬಿಡ್ಬೋದು, ಅದು ಉದ್ದ ಮೀನಿದೆ. ಅರ್ಧ ಕಟ್ ಮಾಡಿದರೆ ಎಣ್ಣೆಲ್ಲ ಬಿಡ್ಬೋದಾಗಿತ್ತು. ಸೊ ಹಾಗಾಗಿ ನಾನು ತವಾ ಫ್ರೈ ಮಾಡ್ಕೊಳ್ತಿದ್ದೀನಿ. ನಾನು ಏನೇನು ಇದಕ್ಕೆ ಹಾಕಿದ್ದೀನಿ ಅಂದರೆ, ಸಿಂಪಲ್ಲಾಗಿ ಫಿಶ್ ಕಬಾಬ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಕಬಾಬ್ ಪೌಡ್ರ್ ಯೂಸ್ ಮಾಡ್ತಿಲ್ಲ ನಾನು, ಫಿಶ್ದು ಕಬಾಬ್ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಕಾರ್ನ್ ಪೌಡ್ರು, ಒಂದು ಮೊಟ್ಟೆ, ಜಿಂಜರ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಷ್ಟೇ. ಸ್ವಲ್ಪ ನಿಂಬೆಹಣ್ಣು, ಕೊತ್ತಂಬರಿ, ಪುದೀನ, ಒಂಚೂರು ಕರಿಬೇವು, ಅಷ್ಟೇ ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಿರೋದು. ಇನ್ನೇನು ಯೂಸ್ ಮಾಡಿಬಿಟ್ಟು ಒಂದು 1/2 hour ಚೆನ್ನಾಗಿ ಇಕ್ಕಿ, ಒಂಚೂರು ಖಾರದ ಪುಡಿ, ಒಂಚೂರು ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆಂದಿತ್ತು. ಒಂದು 3/4 hour ಆಗಿದೆ. 1 hour ಮೇಲೇ ಆಗಿದೆ. ಚೆನ್ನಾಗಿ ನೆಂದಿದೆ ನೋಡಿ. ಚೆನ್ನಾಗಿ ಒಳಗಡೆ ಎಲ್ಲ ಹಿಡ್ದಿತ್ತು, ಸೂಪರಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಕಲಸಿಟ್ಟಾಗೆ ತಿನ್ಬೇಕು ಅನಿಸ್ತಿತ್ತು. ನಾನು ತಿಂದಿಲ್ಲ. ಸೊ ಹಾಗಾಗಿ ಒಂದು 1 hour ಬಿಟ್ಟು ಆಮೇಲೆ ಒಂದು ತವಾ ಫ್ರೈ ಮಾಡಿಕೊಂಡು ನನ್ನ ಮಗ ತಿಂದ್ರಿ. ತುಂಬ ಚೆನ್ನಾಗಿತ್ತು. ಸೊ ನೋಡಿ, ಎಣ್ಣೆನೂ ಮೇಲೆ ಅದು ಕಾಯಿಸಿ ಎಣ್ಣೆ ಹಾಕ್ತಿರೋದು, ಹಸಿ ಎಣ್ಣೆ ಹಾಕ್ತಿಲ್ಲ. ಹಸಿ ಎಣ್ಣೆ ಹಾಕಿದ್ರೆ ಒಂಥರ ಹಸಿ ಬರೋದು. ಬಟ್ ನಾನು ಕಾಯಿಸಿರೋ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಇಷ್ಟ ಆಯಿತು. ನೆಕ್ಸ್ಟು ಸಾಂಬಾರಿಗೂ ತಂದಿದ್ರು. ಸಾಂಬಾರು ನನಗೆ ಮಾಡೋದಕ್ಕೆ ಬರೋದಿಲ್ಲ, ಮೀನು ಸಾಂಬಾರು. ಬಟ್ ನಮ್ಮ ಅತ್ತೆ ಮಾಡಿದರು. ನಾನು ಈ ತವಾ ಫ್ರೈ ಮಾತ್ರ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಚೆನ್ನಾಗೈತೆ ಅಂತ ತಿಳ್ಕೊಂಡ್ರು. ನನಗೂ ಇಷ್ಟ ಆಯಿತು. ನಾನು 2 ಮೀನು ತಿಂದೆ. ಆದರೆ ಬೆಳಗ್ಗೆ ಒಂದು, ನೈಟ್ ಒಂದು. ನೋಡಿ, ಸಾಂಬಾರ್ದು ಅಲ್ಲಿದೆ. ನೆಕ್ಸ್ಟ್ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ನೋಡ್ದಕ್ಕೆ ಬಂದೆ. ಅವ್ನು ಆಡ್ಕೊಂಡಿದ್ದ ಪಾಪ. ನೋಡಿ, ನಾನು ಅಡುಗೆ ಮಾಡ್ತಾಯಿದ್ದೆ, ಅವ್ನು ಆಡ್ಕೊಂಡಿದ್ದ. ಹಿಡಿಬೇಡ ಅಂತ ಓಡ್ತಾನೆ ನೋಡೋನು. ಮಕ್ಕಳೇ ಹಾಗೆ ಅಲ್ವಾ. ಸೊ ಸಂಡೇ ಆಗಿರೋದ್ರಿಂದ ಇವತ್ತು ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕಾಗಿತ್ತು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಸ್ವಲ್ಪನೇ ಮಾಡಿರೋದು ನಾನು, ಲೆಂತಿ ವಿಡಿಯೋ ಮಾಡಿಲ್ಲ. ನೋಡಿ, ಮೀನು ಸಾಂಬಾರು ಏನೇನು ಹಾಕಿದ್ರೋ ಗೊತ್ತಿಲ್ಲ. ಬಟ್ ನಮ್ಮ ಅತ್ತೆ ಮಾಡಿದರು. ಇದು ದೊಡ್ಡ ಮೀನು ತೊಗೊಂಡು ಇಬ್ಬರೇನೋ ಅರ್ಧ ಎತ್ಕೊಂಡಿರೋದಂತೆ. ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಮತ್ತು ಆ ಫ್ರೆಂಡ್ ಯಾರೋ. ನೋಡಿ, ದೊಡ್ಡ ಮೀನು ತಲೆನೇ ಅರ್ಧ ಮುಳುಗೋ ಅಷ್ಟಿತ್ತು. ಅಂದರೆ ಇದರಲ್ಲಿ ಮುಳ್ಳುಗಳಿರಲಿಲ್ಲ ಜಾಸ್ತಿ. ತಿನ್ನೋಕ್ಕಂತೂ ಸೂಪರಾಗಿತ್ತು. ಆ ಮೀನು ಹೆಸ್ರೇನೋ ಗೊತ್ತಿಲ್ಲ ಬಟ್ ನನಗೆ. ನೋಡಿ, ಇದರಲ್ಲಿ ಅಷ್ಟೇ ಮಧ್ಯದಲ್ಲಿ ಮೂಳೆ ಇತ್ತು ಅಷ್ಟೇ, ಸೈಡ್ಗಳಲ್ಲೆಲ್ಲ ಅಷ್ಟಾಗಿ ಮೂಳೆ ಇರಲಿಲ್ಲ. ತಿನ್ನೋಕ್ಕೂ ಚೆನ್ನಾಗಿತ್ತು. ಇದು ಚೆನ್ನಾಗಿ ಫ್ರೈ ಆಗಿತ್ತು. ನೆಕ್ಸ್ಟ್ ನಾವು ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ವಿ. ಸರ್ವ್ ಮಾಡಿಕೊಂಡು ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ ಈಗ ಮೀನು. ಸೊ ಮೀನು ತಿಂದರೆ ತುಂಬ ಬುದ್ಧಿ ಬರುತ್ತಂತೆ. ಅಂದರೆ ಮಕ್ಕಳಿಗೆ ತಲೆ ತಿನ್ನಿಸ್ಬೇಕಂತ. ಅದು ತಲೆಯಲ್ಲಿ ಏನಿರುತ್ತೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಅದು ನೋಡಿದಾಗೆಲ್ಲ ಬರೀ ಮೂಳೆನೇ ಇರ್ತಿದೆ. ಏನು ನಾನು ತಿನ್ನೋಣ ಅದನ್ನೇ ಅಗದಿ ನುಗ್ಬೇಕಾ ನಂಗೆ ಗೊತ್ತಿಲ್ಲ. ಮೇಲೆ ಕಿತ್ಕೊಂಡು ನಾನು ಬಿಟ್ಬಿಡೋದು ಅಷ್ಟೇ. ಫುಲ್ಲು ತಿನ್ನೋಕ್ಕೆ ಬರೋಲ್ಲ ನನಗೆ. ಮೇಲೆ ನೋಡಿ ಆ ಥರದನ್ನೆಲ್ಲ ಕಿತ್ಕೊಂಡು ಬಿಟ್ಬಿಡೋದು ಅಷ್ಟೇ. ತಲೆಯಲ್ಲಿ ಅದೆಲ್ಲ ಏನೂ ನಂಗೆ ತಿನ್ನೋಕ್ಕೆ ಬರೋಲ್ಲ. ಸೊ ನಾನು ಮದುವೆ ಆದಾಗಿಂದನೇ ಅಷ್ಟಾಗಿ ತಿಂತಾಯಿರೋದು. ಫಸ್ಟ್ ಯಾವಾಗಲೂ ಒಂದೊಂದು ಸಲ ತಿಂತಾಯಿದ್ದು ಮದುವೆಗೆ ಮುಂಚೆ. ಅಷ್ಟಾಗಿ ತಿಂತಾನೆ ಇರಲಿಲ್ಲ. ನನ್ನ ಮಗ ಮಾತಾಡ್ತಿದ್ದಾನೆ ನೋಡಿ ಮಧ್ಯದಲ್ಲಿ. ನೆಕ್ಸ್ಟ್ ನಮ್ಮ ಹಸ್ಬೆಂಡು ಬಂದಿದ್ರು. ಅವ್ರಿಗೆ ಮುದ್ದೆ ಮಾಡಿದ್ದೆ ಮಧ್ಯಾಹ್ನ ಬಿಸಿ. ಇವ್ನು ನೋಡ್ರಿ ಏನು ಅವರು ತಿಂತಿದ್ದಾರೆ. ನನ್ನ ಮಗನು ಆಡ್ಕೊಂಡಿದ್ದಾನೆ. ಅವ್ನು ಮೀನು ತಿಂದಿಲ್ಲ. ಒಂದು ಕಚ್ಚಷ್ಟು ತಿಂದ್ಬಿಟ್ಟು ಸುಮ್ಮನೆ ಆದವನು ಬೇಡ ಅಂತ. ಸೊ ನೋಡಿ, ಮುದ್ದೆ ಮಾಡಿದೆ. ಸಾಂಬಾರ್ಗೂ ಮುದ್ದೆ ಸೂಪರಾಗಿತ್ತು. ಬಟ್ ಮೀನು ಸಾಂಬಾರು ನೆಕ್ಸ್ಟ್ ಟೈಮ್ ನಾನು ನಮ್ಮ ಅತ್ತೆ ಹತ್ರ ಇಳಿಸ್ಕೊಂಡು ಹೇಳ್ತೀನಿ. ನನಗೆ ಬರೋದಿಲ್ಲ ಮೀನು ಸಾರು ಹೆಂಗೆ ಏನು ಅಂತ. ಅದು ಹುಳಿ ಸಾರಿಗೆ ಇಡೋ ಥರನೇ ಇಡೋದಂತೆ. ಬಟ್ ನಾನು ಯಾವತ್ತೂ ಮಾಡಿಲ್ಲ. ನಮ್ಮ ಅಮ್ಮನಿಗೂ ಅಷ್ಟೇ, ಯಾರೂ ತಿನ್ನಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಯಾರು ವಿಡಿಯೋ ನೋಡಿದೆ ಎಲ್ಲ ತುಂಬ ಥ್ಯಾಂಕ್ ಯು. ಬಾಯ್.